ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಒನ್ಸ್ ಅಗೇನ್. ಇವತ್ತು ನಾನು ಶನಿವಾರದ ರೂಟೀನ್ ಏನಿತ್ತು ಅದನ್ನು ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಶನಿವಾರ ನನಗೆ ರಜೆ ಇತ್ತು, ಹಾಗಾಗಿ ರಜದ ದಿನ ನನ್ನ ರೂಟೀನ್ ಹೇಗಿರುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಎಲ್ಲ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲ ರಜದ ದಿನ ಒಂದೇ ಥರ ರೂಟೀನ್ ಇರೋದಿಲ್ಲ, ಸೊ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಇವಾಗ ನಾನು ಮಾರ್ನಿಂಗ್ ಹಾಲನ್ನು ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ. ಅದಾಗಿದ ಮೇಲೆ ಅವಲಕ್ಕಿ ಉಪ್ಪಿಟ್ಟು ಮಾಡುವ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿ ಉಪ್ಪಿಟ್ಟು, ಅವಲಕ್ಕಿ ಚಿತ್ರಾನ್ನ ಏನಾದರೂ ಹೇಳ್ಬೋದು. ಸೊ ಇದು ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ, ಮತ್ತು ಅವ್ರಿಗೂ ರಜೆ ಇರಲಿಲ್ಲ, ಅವ್ರಿಗೆ ಆಫೀಸ್ಗೆ ಹೋಗಬೇಕಿತ್ತು. ಹಾಗಾಗಿ ಲಂಚ್ ಬಾಕ್ಸ್ಗೆ ಅವ್ರಿಗೆ ಇದನ್ನೇ ಕೊಡುವ ಅಂತ ಹೇಳಿ ಅವಲಕ್ಕಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಬೇಕಾಗಿರುವಂಥ ಎಲ್ಲ ಆನಿಯನ್ನು ಹಾಗೆ ಕ್ಯಾರೆಟ್ ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನನ್ನ ಚಾನಲ್ಗೆ ಯಾರಾದರೂ ನ್ಯೂ ಆಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಸಂಡೇ ಕೂಡ ಈ ಲಾಸ್ಟ್ ಸಂಡೇ ವರ್ಕಿಂಗ್ ಇತ್ತು ನಮಗೆ, ಹಾಗಾಗಿ ಈ ಸಾಟರ್ಡೆ ರಜೆ ಇದೆ. ಇಲ್ಲ ಅಂದರೆ ಸೆಕೆಂಡ್ ಸಾಟರ್ಡೆ ಮಾತ್ರ ರಜೆ ಇರುತ್ತೆ. ಇವಾಗ ನಾನು ಫಸ್ಟ್ಗೆ ಕಡಲೆ ಬೀಜ ಇದೆಲ್ಲ ಅದನ್ನು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾವತ್ತು ಯಾವುದೇ ಚಿತ್ರಾನ್ನ ಆಗಿರ್ಬೋದು ಮಾಡುವಾಗ ನಾನು ಫಸ್ಟು ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತೀನಿ. ಆಮೇಲೆ ಇವಾಗ ಒಗ್ಗರಣೆಗೆ ನಾರ್ಮಲಾಗಿ ನಾವೇನು ಹಾಕ್ತೀವಿ, ಸಾಸಿವೆ, ಜೀರಿಗೆ ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ ಅದನ್ನು ನಾರ್ಮಲ್ ನಾವು ಒಗ್ಗರಣೆಗೆ ಹಾಕ್ತೀವಲ್ವ ಅದನ್ನೇ ಹಾಕ್ಕೋಬೇಕು. ಸೊ ಆ ಥರ ಹಾಕ್ಕೊಂಡು ಇವಾಗ ನಾನು ಈರುಳ್ಳಿ ಮತ್ತು ಸ್ವಲ್ಪ ಮೆಂತೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ವಿಂಟರ್ ಅಲ್ವಾ, ಮೆಂತ್ಯ ಸೊಪ್ಪು ತುಂಬ ಫ್ರೆಶ್ ಆಗಿ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಪ್ರತಿಯೊಂದು ಡಿಶಲ್ಲೂ ಒಗ್ಗರಣೆ ಹಾಕುವಾಗ ಮೆಂತ್ಯ ಸೊಪ್ಪನ್ನು ಹಾಕಿದರೆ ಅದರದ್ದು ಪರಿಮಳ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದು ಆನಿಯನ್ ಎಲ್ಲ ಸ್ವಲ್ಪ ಫ್ರೈ ಆಗಿ ಬೆಂದಿದ ಮೇಲೆ ಒಂದು 80%. ಇವಾಗ ನಾನು ಕ್ಯಾರೆಟ್ ಹಾಕಿದ್ದೀನಿ. ಕ್ಯಾರೆಟು ಅದೇ ನೀರಲ್ಲಿ ಅದು ಬೆಂದ್ಕೊಳ್ಳುತ್ತೆ, ಅದಕ್ಕೆ ನೀರೆಲ್ಲ ಹಾಕಬೇಕು ಅಂತ ಏನಿಲ್ಲ ಇವಾಗ. ಸೊ ನೀಟಾಗಿ ಬೇಯುತ್ತೆ, ಲೋ ಫ್ಲೇಮಲ್ಲಿ ಇಟ್ಟಿದ್ರೆ ಸಾಕು. ಇವಾಗ ನಾನು ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಕಲರ್ಗೋಸ್ಕರ, ಹಾಗೆ ಗೋಡಂಬಿ ಸ್ವಲ್ಪ ಹಾಕಿದ್ದೀನಿ. ಇದೆಲ್ಲ ಆಪ್ಷನಲ್ ಅಷ್ಟೇ, ನಿಮಗೆ ಬೇಕು ಅಂದರೆ ಹಾಕ್ಬೋದು. ನಾನು ಎಲ್ಲ ಟೈಮಲ್ಲೂ ಹಾಕಲ್ಲ, ಒಂದೊಂದು ಸಲ ನೆನಪಿದ್ದಾಗ ಹಾಕ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು, ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ನಾನಿಲ್ಲಿ ಟೊಮೆಟೊನ ಯೂಸ್ ಮಾಡಲಿಲ್ಲ, ಟೊಮೆಟೊ ಬೇಕಿದ್ರೂ ಹಾಕೋಬೋದು, ಈರುಳ್ಳಿ ಹಾಕಿರ್ತಾರಲ್ವ ಆವಾಗ ಟೊಮೆಟೊನ ಬೇಕಿದ್ದರೆ ಹಾಕೋಬೋದು. ಒಂದು 2-3 ನಿಮಿಷ ಆ ಥರ ಇಟ್ಟಿದ್ರೆ ನೀಟಾಗಿ ಅದು ಬೇಯುತ್ತೆ. ಸೊ ಇವಾಗ ಆಯಿಲೆಲ್ಲ ಬಿಟ್ಕೊಂಡು ನೀಟಾಗಿ ಅದು ಬೆಂದಿದ ಮೇಲೇ ನಾವು ನೆಕ್ಸ್ಟು ಅವಲಕ್ಕಿ ಎಲ್ಲ ಹಾಕಬೇಕು. ಇವಾಗ ನೋಡಿ ಇದು ನೀಟಾಗಿ ಬೆಂದಿದೆ, ಕಾಣಿಸ್ತಾ ಇರ್ಬೋದು, ಎಣ್ಣೆ ಎಲ್ಲ ಕಾಣಿಸ್ತಾ ಇದೆ. ಇವಾಗ ನಾನು ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ನಲ್ವ, ನೆನೆಸಿಟ್ಕೊಳ್ಳೋದಂದರೆ ಅವಲಕ್ಕಿನ ವಾಶ್ ಮಾಡಿ ಆ ನೀರನ್ನು ತೆಗಿಬೇಕಷ್ಟೇ. ಹಾಗೆ ಅದು ಆ ಥರನೇ ಇಡಬೇಕು. ಅವಲಕ್ಕಿ ಮುಳುಗುವಷ್ಟು ನೀರು ಹಾಕಿಬಿಟ್ಟು ನೆನೆಸಿಟ್ರೆ ಅವಲಕ್ಕಿ ಮಾಡುವಾಗ ಅದು ಮುದ್ದೆ ಮುದ್ದೆ ಆಗುತ್ತೆ. ಹಾಗಾಗಿ 1-2-3 ಸಲ ವಾಶ್ ಮಾಡಿ ಆ ನೀರನ್ನು ಬಸಿದು ಇಡಬೇಕು ಯಾವಾಗಲೂ ಅವಲಕ್ಕಿ ಮಾಡುವಾಗ. ಅಂದರೆ ಗಟ್ಟಿ ಅವಲಕ್ಕಿ ಆಗಿದ್ರೆ, ಇದು ಮಾಡೋದು ಗಟ್ಟಿ ಅವಲಕ್ಕಿಯಿಂದನೇ. ಸೊ ನಾರ್ಮಲ್ ಪೇಪರ್ ಅವಲಕ್ಕಿಯಿಂದ ಈ ಥರ ಉಪ್ಪಿಟ್ಟು ಚಿತ್ರಾನ್ನ ಮಾಡಿದರೆ ಚೆನ್ನಾಗಿರಲ್ಲ. ಇವಾಗ ಲಾಸ್ಟಲ್ಲಿ ಕಡಲೆ ಬೀಜ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಲೆಮನ್ ಅದನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅಷ್ಟೇ, ಬೇಗ ಆಗುತ್ತೆ, ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರುತ್ತೆ. ಇನ್ನೊಂದೇನಪ್ಪ ಪ್ರಾಬ್ಲಮ್ ಅಂತ ಹೇಳಿದರೆ, ನನ್ನ ಮಕ್ಕಳಿಗೆ ಇದು ಇಷ್ಟ ಇಲ್ಲ. ಅಂದರೆ ತಿಂತಾರೆ ಒಂದೊಂದು ಸಲ, ಅವ್ರ ಮೂಡ್ ಚೆನ್ನಾಗಿದ್ದರೆ ಮಾತ್ರ. ಅದರಲ್ಲಿ ಜಾಸ್ತಿ ನಾನು ಮೆಂತ್ಯ ಸೊಪ್ಪು ಮತ್ತು ಏನಂತಾರೆ ಧನಿಯಾ ಸೊಪ್ಪು ಎಲ್ಲ ಹಾಕಿದ್ನಲ್ವ, ಕೊತ್ತಂಬರಿ ಸೊಪ್ಪೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ ಅದು. ಹಾಗಾಗಿ ಅವ್ರಿಗೋಸ್ಕರ ಗೋಧಿ ಹಿಟ್ಟಿನ ದೋಸೆ ಮಾಡ್ತಾಯಿದ್ದೀನಿ, ಸಿಹಿ ದೋಸೆ. ಇದಕ್ಕೆ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು ಹಾಗೆ ಬೆಲ್ಲದ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ನೀರು ಹಾಕಿ, ಸೊ ಆ ಹಿಟ್ಟು ರೆಡಿಯಾಗುತ್ತೆ. ದೋಸೆ ಹಿಟ್ಟಿನ ಥರ ಇದು ಮಾಡಿಕೊಂಡು ದೋಸೆ ಹಾಕ್ಬಿಟ್ಟು ಕೊಟ್ಟರೆ ಆಯಿತು. ನನ್ನ ಹಸ್ಬೆಂಡ್ ಹೋಗುವಾಗ ವಿಡಿಯೋ ಕೂಡ ಮಾಡಿದ್ದ, ನಾನು ತೋರಿಸ್ತೀನಿ ಅಂತ ಹೇಳಿ. ಸೊ ಅದಾಗಿದ ಮೇಲೆ ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇದು ಟೊಮೆಟೊ ಚಟ್ನಿ. ಈ ಟೊಮೆಟೊ ಚಟ್ನಿ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್.
ನೆಕ್ಸ್ಟ್ ಕ್ಲೀನಿಂಗ್ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಹೇಗೆಲ್ಲ ಆಗೋಗಿದೆ, ಡಸ್ಟ್ ಇದೆ ಮತ್ತು ಎಲ್ಲ ಐಟಮ್ಸ್ ಎಲ್ಲ ಅರೇಂಜ್ ಮಾಡೋದೆಲ್ಲ ಇದೆ ಇವತ್ತು. ರಜೆ ಇದ್ದರೆ ಏನಾಗುತ್ತೆ ಅಂತ ಹೇಳಿದರೆ ತುಂಬ ಪ್ಲ್ಯಾನ್ಸ್ ಇರುತ್ತೆ, ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕಂತ ಹೇಳಿ. ಇನ್ನೊಂದೇನಪ್ಪ ಅಂತ ಹೇಳಿದರೆ 2 ದಿನ ಕಂಟಿನ್ಯೂಸ್ ಆಗಿ ರಜೆ ಇದ್ದರೆ ಮಾತ್ರ ತುಂಬ ಪೇಷನ್ಸಿಂದ ಹ್ಯಾಪಿಯಾಗಿ ಎಲ್ಲ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ಇಲ್ಲ ಅಂದರೆ ಸಂಡೇ ಒಂದೇ ದಿನ ರಜಾ ಅಂತ ಹೇಳಿದರೆ ಅವತ್ತು ಅಷ್ಟು ಆ್ಯಕ್ಟಿವ್ನೆಸ್ ಇರಲ್ಲ. ಇವತ್ತು ಸಾಟರ್ಡೆ ಏನಕ್ಕಪ್ಪ ಈ ಥರ ಎಲ್ಲ ವೀಡಿಯೋ ಶೂಟ್ ಮಾಡಿದೆ ಅಂದರೆ ಸಂಡೇ ರಜಾ ಇದೆ ಅನ್ನೋ ಒಂದು ಇದರಿಂದ. ಬಟ್ ಸಂಡೇ ಕೂಡ ನಮಗೆ ಸ್ಕೂಲ್ಗೆ ಹೋಗಬೇಕಿತ್ತು, ರಿಪಬ್ಲಿಕ್ ಡೇ ಇತ್ತಲ್ವ, ಹಾಗಾಗಿ. ಸೊ ಇಲ್ಲೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಇವಾಗ ನಾನು ಇವರಿಬ್ಬರಿಗೂ ಸ್ನಾನ ಮಾಡಿಸ್ಬೇಕು ಅಂತ ರೆಡಿ ಮಾಡ್ತಾಯಿದ್ದೀನಿ. ತುಂಬ ಚಳಿಗೆ ಇವ್ರದ್ದು ಸ್ಕಿನ್ನೆಲ್ಲ ಡ್ರೈ ಆಗಿ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಲೈಟಾಗಿ ಬಿಸಿ ಮಾಡಿ ಮೈ ಕೈಗೆಲ್ಲ ಹಚ್ಚಿ ಚೆನ್ನಾಗಿ ಸ್ನಾನ ಮಾಡಿಸ್ತೀನಿ. ಅದಾಗಿದ ಮೇಲೆ ಎಣ್ಣೆ ಎಲ್ಲ ಹಚ್ಚಿದ್ದಕ್ಕೆ ಎಣ್ಣೆ ಎಲ್ಲ ಹೋಗಬೇಕಲ್ವ, ಅದಕ್ಕೋಸ್ಕರ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಹಾಲನ್ನು ಹಾಕ್ಬಿಟ್ಟು ಮೈಯೆಲ್ಲ ಸ್ಕ್ರಬ್ ಮಾಡಿದ ಥರ ಹಚ್ಚಬೇಕು. ಆವಾಗ ಅವ್ರಿಗೆ ಎಣ್ಣೆ ಜಿಡ್ಡು ಏನಾದರೂ ಡಸ್ಟ್ ಏನಾದರೂ ಇದ್ದರೆ ಅದು ಕ್ಲೀನಾಗಿ ಹೋಗುತ್ತೆ. ಚಿಕ್ಕ ಮಕ್ಕಳಿಗೆಲ್ಲ ಹಾಕ್ತಾರಲ್ವ, ಸೊ ಇವರಿಗೆ ದೊಡ್ಡವರಾಗಿದ್ರೂ ಆವಾಗ ಹಚ್ತಾ ಇದ್ದರೆ ಒಳ್ಳೆಯದಂತ ನಾನು ಹಚ್ತೀನಿ. ಸೊ ಇದೆಲ್ಲ ಆಗಿದ ಮೇಲೆ ಆಫ್ಟರ್ನೂನ್ ಊಟ ಎಲ್ಲ ಮಾಡಿದ ಮೇಲೆ ಈವ್ನಿಂಗು ಜಿಲೇಬಿ ಮತ್ತು ಸಮೋಸ ತೊಗೊಂಡು ಬಂದಿದ್ದರು. ಸೊ ಅದನ್ನು ತೋರಿಸ್ತಾ ಇದ್ದೀವಿ. ಶೌರ್ಯ ತೋರಿಸ್ತಾ ಇದ್ದಾನೆ ಸೊ ಹೇಗಿದೆ ಅಂತ ಹೇಳಿ. ಇಲ್ಲಿ ಚಟ್ನಿನ ಈ ಥರ ಪ್ಯಾಕ್ ಮಾಡಿಬಿಟ್ಟು ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ, ಸ್ವೀಟ್ ಚಟ್ನಿ. ಎಲ್ಲ ಕಡೆ ಸಮೋಸ ಚೆನ್ನಾಗಿರಲ್ಲ, ಒಂದೊಂದು ಕಡೆ ಮಾತ್ರ ಚೆನ್ನಾಗಿರುತ್ತೆ. ಅಲ್ಲಿಂದ ತಂದರೆ ಮಾತ್ರ ತಿಂತಾರೆ ಇವರು, ಅಷ್ಟು ಖಾರ ಇರಲ್ಲ ಇದು. ಹಾಗೆ ಈವ್ನಿಂಗ್ ಎಲ್ಲ ಆಯಿತು, ಅವಾಗೆಲ್ಲ ತೆಗಿಲಿಕ್ಕಾಗಲಿಲ್ಲ. ನೈಟು ಅಕ್ಕಿ ಹಿಟ್ಟು ದೋಸೆ ಮತ್ತು ಇಡ್ಲಿಗೆ ಹಿಟ್ಟು ಮಾಡಬೇಕಿತ್ತು, ಅದನ್ನು ಹಾಕಿದ್ದೀನಿ. ಇವಾಗ ಚಳಿಯಲ್ಲಿ ಹಿಟ್ಟು ಉಬ್ಬೋದಿಲ್ಲ, ಹಾಗಾಗಿ ತುಂಬ ಬಿಸಿನೀರೆಲ್ಲ ಹಾಕಿ ಹಿಟ್ಟನ್ನು ರುಬ್ಬಬೇಕಾಗುತ್ತೆ. ಬಿಸಿನೀರು ಹಾಕಿದ್ರೂ ಒಂದೊಂದು ಸಲ ಚಳಿಯಲ್ಲಿ ಹಿಟ್ಟು ಉಬ್ಬೋದಿಲ್ಲ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಹಾಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ನಾನು ಇವಾಗ ಚಳಿಗಾಲದಲ್ಲಿ ಹಿಟ್ಟು ಉಬ್ಬಬೇಕು ಅಂತ ಹೇಳಿ ಒಂದು ಸ್ವಲ್ಪ ಹಿಟ್ಟನ್ನು ಹೊರಗಡೆನೇ ಅಂದರೆ ಎತ್ತಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಹಿಟ್ಟು ಈ ಥರ ಬಾಕ್ಸಲ್ಲಿಟ್ಟು ಅದನ್ನು ಓವನಲ್ಲಿ ಇಡ್ತೀನಿ, ಆವಾಗ ಅದು ಫ್ಲಫಿಯಾಗಿ ಉಬ್ಬುತ್ತೆ. ಇಲ್ಲಾಂದರೆ ನೆಕ್ಸ್ಟ್ ಡೇ ಮಾರ್ನಿಂಗೆ ನಾವು ದೋಸೆ ಇಡ್ಲಿ ಏನಾದರೂ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಇದನ್ನೇನು ಆನ್ ಮಾಡಲ್ಲ, ಜಸ್ಟ್ ಈ ಥರನೇ ಹಾಕಿಟ್ರೆ ಅದು ವಾರ್ಮ್ ಆಗಿರುತ್ತಲ್ವ ಒಳಗಡೆ, ಸೊ ಅದು ಉಬ್ಬುತ್ತೆ. ನೆಕ್ಸ್ಟು ಇಷ್ಟೇ ಇವತ್ತಿನ ಈ ವ್ಲಾಗಲ್ಲಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.